ಬನ್ನಿ ಫ್ರೆಂಡ್ಸ್, ಇವಾಗ ಎಣ್ಣೆ ಹಾಕೋಣ. ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕೋಣ. ಒಂಚೂರು ಬಿಸಿ ಹಾಕಿ ಫ್ರೆಂಡ್ಸ್. ಅದು ಬಿಸಿ ಆಗೋಷ್ಟರಲ್ಲಿ ನಾವು ಇನ್ನೊಂದು ಕಡೆ ಬಿಸಿ ನೀರನ್ನ ಬಿಸಿ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಬೆಳಗ್ಗೆ ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಫ್ರೆಂಡ್ಸ್, ಒಂದು ಸ್ಪೂನ್ ತುಪ್ಪ ಹಾಕೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಾನು ನಿಮಗೆಲ್ಲ ಆಲ್ರೆಡಿ ತೋರಿಸಿದ್ದೀನಿ. ನಮ್ಮದು ಬಂದು ಹುರಿದ ತುಪ್ಪ. ನೋಡಿ ಫ್ರೆಂಡ್ಸ್, ಸಾಸಿವೆ, ಜೀರಿಗೆ. ಅದಾದಮೇಲೆ ಫ್ರೆಂಡ್ಸ್, ನಾನು ಕಡಲೆ ಬೀಜನ ಹಾಕ್ತೀನಿ. ನಿಮಗೆ ಗೊತ್ತು, ಒಂದೆರಡು ಸ್ಪೂನಷ್ಟು. ಫ್ರೆಂಡ್ಸ್, ನೀವು ಯಾವುದೇ ಪಲಾವ್ಗಾಗಲಿ ಬಾತ್ಗಾಗಲಿ ಹೆಸ್ರು ಬೇಳೆನ ಹಾಕಿ ತುಂಬ ಟೇಸ್ಟ್ ಬರ್ತೀವಿ. ನೋಡಿ ಫ್ರೆಂಡ್ಸ್, ನಾನು ಒಂದು 4 ಸ್ಪೂನಷ್ಟು ಹೆಸ್ರು ಬೇಳೆನ ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಎಣ್ಣೆನ ಆಗಿದ್ದಾಗಿ ಅದಾದ್ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಣ ಬನ್ನಿ. ಫ್ರೆಂಡ್ಸ್, ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದು ನಾನು ಕಟ್ ಮಾಡಿ ಅದು ಹಾಕ್ಕೊಂಡಿದ್ದೀನಿ. ಬೇಯವಾಗಲಿಲ್ಲ ಫ್ರೆಂಡ್ಸ್, ನಾನು ಉಪ್ಪನ್ನ ಹಾಕ್ಬಿಡ್ತೀನಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಬೀನ್ಸು, ಬದನೆಕಾಯಿ, ಕ್ಯಾರೆಟು. ಈಗ ಫ್ರೆಂಡ್ಸ್, ಲಾಸ್ಟಲ್ಲಿ ಟೊಮೊಟೊ ಹಾಕೋಣ. ಫ್ರೆಂಡ್ಸ್, ಅರಿಶಿಣ ಪುಡಿ ಒಂದು ಟೀ ಸ್ಪೂನಷ್ಟು ನಾನು ಸ್ವಲ್ಪ ಹಾಕ್ತಿದ್ದೀನಿ. ನಾನು ಪಲಾವ್ಗೆ ಬಾತ್ಗೆ ಏನೇನು ಹಾಕ್ತೀನಿ ಅಂತ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಇನ್ನು ಧನಿಯಾ ಪುಡಿ ನೋಡಿ ಫ್ರೆಂಡ್ಸ್, 2 ಸ್ಪೂನ್ ಹಾಕ್ತೀನಿ ಫ್ರೆಂಡ್ಸ್. ನಾನು ಧನಿಯಾ ಪುಡಿ ಎಲ್ಲ ಮನೇಲೇ ಮಾಡ್ಕೊಂಡಿರ್ತೀನಿ, ನಿಮಗೆ ಗೊತ್ತು. ಇದು ಫ್ರೆಂಡ್ಸ್, ಒಂದೇ ಒಂದು ಸೆಕೆಂಡು ಕುದಿದೆ ಅಷ್ಟರಲ್ಲಿ ಅಕ್ಕಿ ವಾಶ್ ಮಾಡ್ಕೊಂಡು ಬನ್ನಿ. ಅದಂಗೆ ಒಗ್ಗರಣೆಗೆ ಫ್ರೆಂಡ್ಸ್ ಕ್ಲೀನಾಗಿ ಬೇಯಬೇಕು.
ಫ್ರೆಂಡ್ಸ್ ಸಾಕು ಒಗ್ಗರಣೆ ಏನು ಅದರಲ್ಲೇ ಬೇಯ ಆಗಿಲ್ಲ, ಯಾಕೆಂದರೆ ಕುಕ್ಕರಲ್ಲಿ ವಿಷಲ್ ಕೂಗಿಸ್ತೀವಲ್ಲ ಅದರಲ್ಲೂ ಬೇಯುತ್ತೆ. ಈಗ ಫ್ರೆಂಡ್ಸ್ ನೋಡಿ ನಾನು ಅಕ್ಕಿ ತೊಳ್ಕೊಂಡು ಬಂದಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಈ ಕಡೆ ನಾನು ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕೋಣ ಬನ್ನಿ. ಫ್ರೆಂಡ್ಸ್ ನೀವು ಒಂದು ಪಾವ್ಗೆ 2 ಪಾವನ್ನ ನೀರು ಹಾಕಿದ್ರೆ ಸಾಕು, ನಾನು ಅಷ್ಟೇ ಹಾಕ್ತಾಯಿರೋದು ನೋಡಿ ಫ್ರೆಂಡ್ಸ್. ನಿಮ್ಮ ಮುಂದೆನೇ ಹಾಕ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ನಾವೀಗ ಮುಚ್ಚಳ ಮುಚ್ಚಿದ್ರೆ 2 ವಿಷಲ್ ಕೂಗುತ್ತೆ. ಅದಾದಮೇಲೆ ಫ್ರೆಂಡ್ಸ್ ತೆಂಗಿನಕಾಯಿ ತುರ್ಕೊಂಡು ಬರೋಣ ಬನ್ನಿ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಾನು ಅಕ್ಕಿನ ಹಾಕಿದ್ದೀನಿ, ಬೇಯ್ತಾ ಇದೆ. ಈಗ ಫ್ರೆಂಡ್ಸ್ ನೋಡಿ ನಾನು ತೆಂಗಿನಕಾಯಿನ ಒಂದು ಅರ್ಧ ಹೋಳಷ್ಟು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೊಂದು 3 ವಿಷಲ್ ರೈಸ್ದು ಕೆಲಸ ಮುಗೀತು. ಅಷ್ಟರಲ್ಲಿ ನಾನು ಸ್ನಾನ ಪೂಜೆ ಎಲ್ಲನೂ ನಾನು ಫ್ರೆಂಡ್ಸ್ ಮುಗಿಸ್ಕೊಂಡು ಬರಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಕೆಲಸ ಆಗಬೇಕು ಫ್ರೆಂಡ್ಸ್. ಬೆಳಗ್ಗೆ ರಾತ್ರಿ ಹೊತ್ತು ರೆಡಿ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಇಷ್ಟೊತ್ತು ಇಷ್ಟು ಕೆಲಸ ಹಿಡಿಯುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಏಮ ಮಾತಾಡ್ತಾ ಇರೋದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ನಾನು ರಾತ್ರಿ ಐರನ್ ಮಾಡಲಿಲ್ಲ, ಈಗ ಐರನ್ ಮಾಡೋಕ್ಕೋಸ್ಕರ ಸ್ವಿಚ್ ಆನ್ ಮಾಡಿ ಇಟ್ಟಿದ್ದೀನಿ. ಬನ್ನಿ ನಾವು ಒಳಗಡೆ ನಾನು ಏನು ನಾಷ್ಟ ಮಾಡಬೇಕು ಅಂತ. ಇನ್ನು ಫ್ರೆಂಡ್ಸ್ ನಾನು ಫಿಶ್ಗೆ ಫುಡ್ ಹಾಕಿಲ್ಲ, ಇವಾಗ ಜಸ್ಟ್ ಹಾಕಬೇಕು ನಾಷ್ಟಕ್ಕೆ. ಫ್ರೆಂಡ್ಸ್ ನಾನಿವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡೋಣ ಏನೇನು ತರಕಾರಿ ಐತೆ ಅಂತ ಬನ್ನಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಏನೇನು ತರಕಾರಿ ಇಟ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ಇವಾಗಲೇ ಜಸ್ಟ್ ನಾನು ನೀರು ಕಾಯಿಸಿಟ್ಟು ಬಂದಿದ್ದೀನಿ. ಐರನ್ ಬಾಕ್ಸ್ ಹಿಟ್ಟಿಗೆ ಹಾಕಿದ್ದೀನಿ, ಐರನ್ ಮಾಡ್ಕೊಂಡು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಚಹಾ ಕಿಲೋ ಇಟ್ಟಿದ್ದೀನಿ ಫ್ರೆಂಡ್ಸ್, ಅರ್ಜೆಂಟಿಗೆ ಸಿಗಲ್ಲ. ಇನ್ನು ಫ್ರೆಂಡ್ಸ್ ನಂದು ಫಸ್ಟ್ ಶಿಫ್ಟು ನಿಮಗೆ ಗೊತ್ತು. ಫಸ್ಟ್ ಶಿಫ್ಟ್ ಇದ್ದರೆ ನಂದು 5 ಗಂಟೆ 4:15ಗೆಲ್ಲ ಎದ್ದೇಳಬೇಕು ಅಂತ. ಇವತ್ತು ನಾನು ಫ್ರೆಂಡ್ಸ್ 4:50ಕ್ಕೆ ಎದ್ದಿದ್ದೀನಿ. ನೋಡಿ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಎಲ್ಲ ಒಂಥರ ತಣ್ಣಗಾಗಿದೆ. ಏನು ಪರವಾಗಿಲ್ಲ, ಯಾಕೋ ಬದನೆಕಾಯಿ ಸ್ವಲ್ಪ ಗಟ್ಟಿಯಾಗಿದೆ ಫ್ರೆಂಡ್ಸ್. ಮಳೆ ಅಂತೂ ಬೆಂಗಳೂರಲ್ಲಿ ನೋಡಿದ್ದೀರಾ ಎಷ್ಟೊಂದು ಮಳೆ ಬರ್ತಾಯಿದೆ. ನಾನೇನೋ ಸದ್ಯ ನಿನ್ನೆ ಮಳೆಯಲ್ಲಿ ಸಿಕ್ಕಾಕೊಂಡಿಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಬದನೆಕಾಯಿ ಬೆಳಗ್ಗೆನೇ ರಾತ್ರಿ ಏನೂ ಕಟ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಬಂದೆ ಮಲ್ಕೊಂಡಿದ್ದೆ, ಅದಕ್ಕಾಗಿ ಇವಾಗ ಐರನ್ ಮಾಡ್ತಾಯಿರೋದು. ಇನ್ನು ಫ್ರೆಂಡ್ಸ್ ಯಾಕೋ ಈ ಬದನೆಕಾಯಿ ಚೆನ್ನಾಗಿಲ್ಲ, ಹೌದು ಬಲ್ತೋಗಿದೆ. ಇನ್ನೂ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ನೋಡಿ, ಕ್ಯಾಪ್ಸಿಕಮ್ ಇತ್ತು. ಸುಮ್ಮನೆ ಏನಾದರೂ ಫ್ರಿಜ್ಜಲ್ಲಿ ಇಟ್ಟರೆ ಮಿಲ್ಟ್ ಆಗುತ್ತಲ್ಲ, ಏನಾಗಲ್ಲ. ಇನ್ನು ಫ್ರೆಂಡ್ಸ್ ನೋಡಿ ಬೀನ್ಸು, ನಾನು ಬೀನ್ಸ್ನ ಸ್ವಲ್ಪ ಉದ್ದಾಗಿ ಕಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆಲ್ಲ ಹಾಕೋತಾ ಇದ್ದೀನಿ. ಇನ್ನು ಈರುಳ್ಳಿ, ಮೆಣಸಿಕಾಯಿ, ಹಸಿರು ಮೆಣಸಿಕಾಯಿ ಇಲ್ಲ ಫ್ರೆಂಡ್ಸ್, ಒಣಮೆಣಸಿಕಾಯಿನೇ ಹಾಕ್ತೀನಿ. ನಾನು ತರಕ್ಕೆ ಹೋಗಿಲ್ಲ, ಬರುವಾಗಲೂ ನೆನಪು ಮಾಡ್ಕೊಂಡಿಲ್ಲ. ಏನು ಮಾಡೋದು ಫ್ರೆಂಡ್ಸ್, ಬರೋ ಟೈಮಲ್ಲಿ ಆ ಮಳೆ ಟೈಮಲ್ಲಿ ಎಷ್ಟೊತ್ತಿಗೆ ಮನೆಗೆ ಬರ್ತೀವಪ್ಪ ಅನಿಸುತ್ತೆ, ರೋಡಲ್ಲಿ ಗಾಡಿ ಓಡಿಸಿ. ಹಂಗಾಗಿ ತರೋಕ್ಕಾಗಲಿಲ್ಲ. ನಿಮಗೆ ಗೊತ್ತು, ಮಳೆ ಬಂದರೆ ಬಂದೇ ಬಿಡುತ್ತೆ. ಇನ್ನೂ 3 ದಿವಸ ಅಂತ ಹೇಳ್ತಾಯಿದ್ದಾರೆ ಫ್ರೆಂಡ್ಸ್. ಯಾರಿಗೂ ಗೊತ್ತಿಲ್ಲ, ಆ ಥರ ಹೇಳ್ತಾರೆ. ಮೊಬೈಲ್ಗಳನ್ನ ನೋಡಿ ನಿಮಗೆ ಗೊತ್ತಲ್ಲ, ಎಲ್ಲರೂ ಮೊಬೈಲ್ ನೋಡಿನೇ ಶಾಸ್ತ್ರ ಹೇಳ್ತಾರಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ.
ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ಈರುಳ್ಳಿನ ನೆನ್ನೆ ಒಂದೆರಡು ಸುಲಿದಿಟ್ಟಿದ್ದೆ, ಅದರಲ್ಲೆಲ್ಲ ಖಾಲಿ ಆಗೈತೆ. ಬನ್ನಿ ಇನ್ನೊಂದು ಕಟ್ ಮಾಡೋದು. ಇನ್ನು ಫ್ರೆಂಡ್ಸ್ ನೋಡಿ, ಒಂದು ಟೊಮೊಟೊನ ಕಟ್ ಮಾಡ್ಕೊತೀನಿ. ಇಷ್ಟೇ ಫ್ರೆಂಡ್ಸ್, ಇದನ್ನೆಲ್ಲ ಕಟ್ ಮಾಡ್ಕೊಂಡು ಆಯಿತು. ಈರುಳ್ಳಿನ ಫ್ರೆಂಡ್ಸ್ ನಾನು ಯಾವಾಗಲೂ ಒಂದೇ ಸಲ ಒಂದು 10 kg ತಂದುಬಿಡ್ತೀನಿ. ಇನ್ನು ಒಂದು ಸ್ವಲ್ಪ ಒಂದು kg ಅಷ್ಟಿದೆ. ನಾಡಿನ ನಾಡ್ದು ಇನ್ನೂ ಒಂದು 10 kg ತಂದು ಇಟ್ಕೋಬೇಕು ಫ್ರೆಂಡ್ಸ್. ನಾನು ಯಾವಾಗಲೂ ಅಷ್ಟೇ ನೋಡಿ ಫ್ರೆಂಡ್ಸ್, ಇಷ್ಟು ಐಟಮ್ನ ನಾವು ಕಟ್ ಮಾಡಿ ಫಸ್ಟೇ ಎಲ್ಲನೂ ಇಟ್ಕೋಬೇಕು. ಆಗ ನಮಗೆ ಈಸಿ ಆಗುತ್ತೆ. ಆದರೆ ನಾನು ಫ್ರೆಂಡ್ಸ್ ಏನು ಕಟ್ ಮಾಡ್ಕೊಂಡಿರಲಿಲ್ಲ. ಇನ್ನೊಂದರ್ಧ ಟೊಮೊಟೊ ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದೆ ಫ್ರೆಂಡ್ಸ್. ನಾನೇನು ಫ್ರಿಜ್ಜಲ್ಲಿ ಏನು ಜಾಸ್ತಿ ಇರಲ್ಲ ನೋಡಿ, ನಿನ್ನೆ ಇಟ್ಟಿದ್ದೆ ತರಕಾರಿನ ಇವತ್ತು ತಗೊಂಡೆ. ಆದಷ್ಟು ಸ್ವಲ್ಪ ಫ್ರಿಜ್ಜಲ್ಲಿ ನಾವು ಯಾವುದಾದ್ರು ಫ್ರೆಂಡ್ಸ್ ನೋಡಿ, ಕರಿಬೇವಿನ ಸೊಪ್ಪು, ಇನ್ನೊಂದು ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ತೀನಿ ನಾನು, ನಿಮಗೆ ಗೊತ್ತು ನೋಡಿ ಫ್ರೆಂಡ್ಸ್. ಒಂದು 4 ಒಂದೇ ಪಾವನ್ನ ಅಲ್ವಾ, ಒಂದು 5 ಉಣ್ಕೊಳ್ಳಿ ಸಾಕು. ಚಾಕ್ ಇವಾಗ ಸಿಕ್ತು ನೋಡಿ. ಇನ್ನು ಫ್ರೆಂಡ್ಸ್ ನೋಡಿ, ಒಣಮೆಣ್ಸಿಕಾಯಿನ ನಾನು ಈ ಥರ ಇದರಲ್ಲೇ ಕತ್ರಿಲೇ ಕಟ್ ಮಾಡಿಬಿಡ್ತೀನಿ, ಮುರಿಯಲ್ಲ ಫ್ರೆಂಡ್ಸ್. ಒಣಮೆಣ್ಸಿಕಾಯಿ ಆದಷ್ಟು ಒಳ್ಳೆಯದು. ಬನ್ನಿ ಇನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಮಳೆ ಬಂದು ಇನ್ನು ನೀರೆಲ್ಲ ಆಗೇ ಇದೆ. ಈಗ ಜಸ್ಟ್ ಬಟ್ಟೆ ಎಲ್ಲನೂ ವಾಶ್ ಮಾಡಿ ಆಲ್ರೆಡಿ ಒಣಗಾಕಿ ಆಯಿತು ನಂದು. ಅದಾದಮೇಲೆ ಏನು ಮಾಡಿ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ ನೋಡಿ, ಪೂಜೆ ಆಗೋಯ್ತು. ಬನ್ನಿ ಫ್ರೆಂಡ್ಸ್, ಈಗ ನಿಮಗೆ ನಾನು ನಾಷ್ಟ ರೆಡಿಯಾಗಿರೋದು ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪೂರ್ತಿ ರೈಸು ರೆಡಿ ಆಯಿತು. ಮಿಕ್ಸ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇವಾಗ ಬಂದಿದೆ ಅಂತ. ಉಪ್ಪು ಸಪ್ಪೆ ಫ್ರೆಂಡ್ಸ್, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಈಗ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿದೆ, ಹಂಗಾಗಿ ಫ್ರೆಂಡ್ಸ್ ನಾನೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನೀವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಈಗ ಫ್ರೆಂಡ್ಸ್ ನಾನು ಬಾಕ್ಸ್ಗೆ ಊಟ ತುಪ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು 2 ಟೈಮ್ಗೂ ಇದೇ ತಗೊಂಡು ಹೋಗ್ತೀನಿ, ಯಾಕೆಂದರೆ ಮಧ್ಯಾಹ್ನಕ್ಕೆ ಏನು ನಾನು ಮಾಡಲಿಲ್ಲ, ನಿಮಗೆ ಗೊತ್ತು. ಈಗ ಫ್ರೆಂಡ್ಸ್ ಪೂಜೆ ಆಯಿತು, ಬಟ್ಟೆ ವಾಶ್ ಮಾಡಿ ಅದನ್ನೆಲ್ಲ ಆಚೆ ಹಾಕಿದ್ದೀನಿ. ಇಷ್ಟು ನಂದು ಇವಾಗ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದ್ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.